ನಾನು ಈ ಸ್ಲೈಡ್ ಅನ್ನು ಓದಕ್ ಹೋಗ್ಬೇಡ್ರಿ, ಕೇಳಿಸ್ಕೊಳ್ಳಿ. ಸ್ಲೈಡ್ ಅಂತ ನಿಮ್ ಕಡೆನೆ ಬರುತ್ತೆ ಆಮೇಲೆ. ಡೋಂಟ್ ನೀಡ್ ನಾಟ್ ಸ್ಕ್ರಾಚ್ ಯುವರ್ ಹೆಡ್ ಫಾರ್ ರೀಡಿಂಗ್ ದ ಸ್ಲೈಡ್. ಫೈಟಾಪ್ತರಾ ಫ್ರೂಟ್ ರಾಟ್ ಅಲ್ಲಿ ಹಣ್ಣು ಕೊಳೆಯುವಂತ ರೋಗಗಳಲ್ಲಿ ಆಂಥ್ರಾಕ್ನೋಸು ಮತ್ತೆ ಫೈಟಾಪ್ತರಾ ಎರಡಕ್ಕೂ ಕನ್ಫ್ಯೂಷನ್ ಜಾಸ್ತಿ. ಎರಡಕ್ಕೂ ಅದು ಏನ್ ಮಾಡಬೇಕು ಏನು ಅನ್ನೋದು, ವಾಟ್ ಹ್ಯಾಸ್ ಟು ಬಿ ಮ್ಯಾನೇಜ್, ಹೌ ಇಟ್ ಹ್ಯಾಸ್ ಟು ಬಿ ಮ್ಯಾನೇಜ್ ಅನ್ನೋದು ದರ್ ಇಸ್ ಎ ಇಶ್ಯೂ. ಟುಡೇ ಐ ವಿಲ್ deal the diseases in three ways. One is symptomology, that is identification, proper identification. Second one is when it will come. ನಾವು ರೋಗ ಬಂದ ಮೇಲೆ ಔಷಧಿ ಅದನ್ನ ನೋಡಿ ಇದನ್ನ ನೋಡಿ ಅನ್ನೋದು ಇಟ್ಸ್ ಎ ಓಲ್ಡ್ ಫ್ಯಾಷನ್, ಆರ್ ಇಟ್ ಈಸ್ ನಾಟ್ ದಿ ನೀಡ್ ಆಫ್ ದಿ ಅವರ್ ಫಾರ್ ಎ ಕ್ರಾಪ್ ಲೈಕ್ ಪೊಮಗ್ರನೇಟ್. ಯು ಹ್ಯಾವ್ ಟು ಪ್ರಿಡಿಕ್ಟ್ ದ ಅಕರೆನ್ಸ್ ಆಫ್ ದಿ ಡಿಸೀಸ್. ನೀವು ಬರೋದನ್ನ ಮೊದಲೇ ಲೆಕ್ಕ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಿ ನನ್ನ ಫೀಲ್ಡ್ ಅಲ್ಲಿ ಇಂಥ ರೋಗ ಬರಬಹುದು ಅಂತ ಹೇಳಕ್ ಸಾಧ್ಯ ಆಗೋದು. ಹಂಗಾಗಿ ಕಂಜೀನಿಯಲ್ ಎನ್ವೈರನ್ಮೆಂಟ್ ಬಗ್ಗೆ ಹೆಚ್ಚಿಗೆ ಸ್ಟ್ರೆಸ್ ಮಾಡ್ತೀನಿ. ಕೆಮಿಕಲ್ಸ್, ದೇರ್ ಇಸ್ ಎ ಲಿಸ್ಟ್ ಇಸ್ ದೇರ್, ಬಿಗ್ ಲಿಸ್ಟ್ ಇಸ್ ದೇರ್, ಯು ಆಲ್ಸೋ ನೋ, ಅಂಡ್ ಕೆಮಿಕಲ್ಸ್ ಐ ವಿಲ್ ಡೀಲ್ ಅಟ್ ದಿ ಲಾಸ್ಟ್. ಬಟ್ ಇಲ್ಲಿ ನಿಮಗೆ ಮುಖ್ಯವಾಗಿ ಯಾವ ರೋಗ ಯಾವಾಗ ಬರುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇದು ಸಿಂಪ್ಟಮಾಲಜಿ. ಇವೆರಡು ಬಹಳ ಇಂಪಾರ್ಟೆಂಟ್. ಫ್ರೂಟ್ ರಾಟ್ಸ್ ಅಲ್ಲಿ ಹಣ್ಣು ಕೊಳೆಯುವ ರೋಗಗಳಲ್ಲಿ ಮೆಜಾರಿಟಿ ಕೇಸಲ್ಲಿ ಕಾಯಿ ಕಲ್ಲಿದ್ದಂಗೆ ಇರುತ್ತೆ. ಕೆಲವೊಮ್ಮೆ ಇಟ್ ವಿಲ್ ಬಿ ಎ ಸ್ಟೋನಿ ಫ್ರೂಟ್, ಹಾರ್ಡ್ ಸ್ಟೋನಿ ಫ್ರೂಟ್, ದಟ್ ಈಸ್ ಮೇನ್ಲಿ ಫೈಟಾಪ್ತರಾ ಅಂಡ್ ದಿಸ್ ಇಸ್ ಆಂಥ್ರಾಕ್ನೋಸ್. ಇದು ಆಂಥ್ರಾಕ್ನೋಸ್ ಅಥವಾ ಚಿಬ್ಬು ರೋಗ ಅಂತೀವಿ. ಇದು ಮೇನ್ ಆಗಿ ಕಂಡೀಷನ್ಸ್ ಬಗ್ಗೆ ಹೇಳ್ತೀನಿ, ಇದು ಬಹಳ ಇಂಪಾರ್ಟೆಂಟ್. ಈ ಕಂಡೀಷನ್ಸ್ ಅನ್ನ ನೀವು ಯಾವ ತರ ಉಪಯೋಗ ಮಾಡ್ಕೋಬೇಕು, ಹೌ ಯು ಹ್ಯಾವ್ ಟು ಯೂಸ್ ದಿಸ್. ದೇರ್ ಆರ್ ಗುಡ್ ಮೆನಿ ಆಪ್ಸ್ ಆರ್ ಅವೈಲೇಬಲ್ ಫಾರ್ ವೆದರ್ ಫೋರ್ಕಾಸ್ಟ್. ಮೆನಿ ಆಫ್ ದಿ ಫಾರ್ಮರ್ಸ್ ಆಲ್ರೆಡಿ ಸ್ಟಾರ್ಟೆಡ್ ಇನ್ಸ್ಟಾಲಿಂಗ್ ದೇರ್ ಓನ್ ವೆದರ್ ಸ್ಟೇಷನ್ ಇನ್ ದಿ ರೆಸ್ಪೆಕ್ಟಿವ್ ಫೀಲ್ಡ್ ಅಂಡ್ ಆಲ್ಸೋ ದೇ ಆರ್ ಗೆಟಿಂಗ್ ದಿ ವೆದರ್ ಅಡ್ವೈಸರೀಸ್. ಮಳೆ ಬರೋದ್ರ ಬಗ್ಗೆ ಮೊಬೈಲ್ ಆ್ಯಪ್ಗಳು ಸುಮಾರು ಇದಾವೆ. ನಿಮ್ಗೆ ಯಾವ್ದಾದ್ರು ಆ್ಯಪ್ ನಿಮ್ಮ ಇದು ಲೊಕ್ಯಾಲಿಟಿಯಲ್ಲಿ ಚೆನ್ನಾಗಿ ವೆದರ್ ಫೋರ್ಕಾಸ್ಟ್ ಕೊಡ್ತಾ ಇದ್ರೆ ಅದನ್ನೇ ಫಾಲೋ ಮಾಡ್ರಿ. ಆರ್ ಎಲ್ಸ್ ದೇರ್ ಇಸ್ ಒನ್ ಆ್ಯಪ್ ಇಸ್ ಕಾಲ್ಡ್ WEAWOW, ವೆದರ್ ವಾವ್ ಅಂತೇಳಿ. ದಟ್ ಆ್ಯಪ್ ಕನ್ನಡದಲ್ಲೂ ಇದೆ, ಬಹಳಷ್ಟು ಸುಮಾರು ಲ್ಯಾಂಗ್ವೇಜ್ ಅಲ್ಲಿ ಸೆಟ್ಟಿಂಗ್ ಮಾಡ್ಕೊಬಹುದು. ಅಡ್ವಾಂಟೇಜ್ ಆಫ್ ದಟ್ ಆ್ಯಪ್ ಈಸ್ ಇಟ್ ಗಿವ್ಸ್, ನಾನು ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿ ಅರೌಂಡ್ 5-6 years ಇಂದ, ಇಟ್ ಗಿವ್ಸ್ ಫೇರ್ಲಿ 80 to 90% ಅಕ್ಯುರಸಿ. WEAWOW, ವೆದರ್ ವಾವ್ ಅಂತೇಳಿ ಇಟ್ ಇಸ್ ಅಪ್ಲಿಕೇಬಲ್ ಇದೆ. Another advantage is you can save the locations. You can save your field. 3-4 ಫೀಲ್ಡ್ ಇದ್ರೆ ಆ ಫೀಲ್ಡ್ ಇಂದ ಲೊಕೇಟ್ ಸೇವ್ ಮಾಡ್ಕೊಂತೀರಿ. ಸೇವ್ ಮಾಡಿದ್ರೆ ಅಡ್ವಾಂಟೇಜ್ ಏನು, ನೀವು ಇವತ್ತು ಟ್ರೈನಿಂಗ್ ಅಲ್ಲಿ ಇದ್ರು ಕೂಡ ಇಲ್ಲಿಂದಾನೆ ನಿಮ್ಮ ಫೀಲ್ಡ್ ಇಂದು ವೆದರ್ ಫೋರ್ಕಾಸ್ಟ್ ಅನ್ನ ಸರ್ಚ್ ಮಾಡಿ ಬಟನ್ ಮಾಡಿ ಹೋಗೋದ್ರ ಬದಲು ಸೇವ್ ಲೊಕೇಶನ್ ಚೆಕ್ ಮಾಡಿದ್ನಪ್ಪ ಅಂದ್ರೆ ಯು ಕ್ಯಾನ್ ಕಮ್ ಟು ನೋ ವೆನ್ ಇಟ್ ವಿಲ್ ರೈನ್. It is so accurate. My wife uses it for drying the clothes. Really, I made her to follow that. She keeps drying the cloth based on the weather wave app. So, okay. That's why a weather wave app, ಹವಾಮಾನ ಮುನ್ಸೂಚನೆ, next 3 days or 5 days you have to follow. 3 to 5 days ವೆದರ್ ಫೋರ್ಕಾಸ್ಟ್ ಏನಿದೆ ಅದನ್ನ ಮುಖ್ಯವಾಗಿ ಮಾಡಬೇಕು. ಬಿಕಾಸ್ ದೇರ್ ದ ಅಕ್ಯುರಸಿ, ದ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಎ ಇವೆಂಟ್ ಈಸ್ ಮೋರ್ ಅಕ್ಯುರೇಟ್. 80 to 90% ಇರ್ತೈತೆ. ಮಳೆ ಬರುತ್ತೋ ಇಲ್ಲೋ, ಟೆಂಪರೇಚರ್, ಇವೆರಡನ್ನು ಮಾತ್ರ ನೋಡ್ರಿ. ರೇನಿ ಡೇ ಅಂತ ಯಾವ್ದಕ್ಕಂತೀವಿ, ಒಂದು ದಿನಕ್ಕೆ 2.5 and above mm ಮಳೆ ಬಂದ್ರೆ ಅದಕ್ಕೆ ಒಂದು ರೇನಿ ಡೇ ಅಂತೀವಿ. ಅಂದ್ರೆ ಅದನ್ನ ನಾವು ಮಳೆ ದಿನ ಅಂತ ಲೆಕ್ಕ ಹಿಡಿಬಹುದು. ನಾನಿಲ್ಲಿ ಹೇಳಿದ್ದೀನಿ 2 ರಿಂದ 3 ದಿನಕ್ಕಿಂತ ಹೆಚ್ಚಿನ ಮಳೆ, 2 to 3 days ಆಫ್ ರೇನ್, ಕಂಟಿನ್ಯೂಸ್ ರೇನ್ ಫಾಲೋಡ್ ಬೈ ಕ್ಲೌಡಿ ವೆದರ್, ಮೋಡ ಮುಸುಕಿದ ವಾತಾವರಣ ಅಥವಾ ಸೋನೆ ಮಳೆ ಅಂತ ಏನಂತೀವಲ್ಲ, ದಟ್ ಈಸ್ ಮೋಸ್ಟ್ ಐಡಿಯಲ್ ಫಾರ್ ಫೈಟಾಪ್ತರಾ. ನೀವು ವೆದರ್ ಆಪ್ ಅಲ್ಲಿ 2 days 3 days ರೇನ್ ಫಾಲ್ ಪ್ರಿಡಿಕ್ಷನ್ ಇದ್ದು ಫಾಲೋಡ್ ಬೈ ಟೆಂಪರೇಚರ್ ಅನ್ನು ನೋಡಿದ್ರೆ ದಟ್ ಇಸ್ ವೆರಿ ಈಸಿಲಿ ಅಕ್ಸೆಸಬಲ್ ಫಾರ್ಮ್ಯಾಟ್ ಆಗಿದೆ, ಈ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಆ ಆ್ಯಪ್ ಆಮೇಲೆ ಟ್ರೈ ಮಾಡಿ ನೋಡಿ. ಇಫ್ ಯು ಕ್ಯಾನ್ ಎನ್ಶ್ಯೂರ್ ದಟ್ ಪಾರ್ಟ್, ಟೆಂಪರೇಚರ್ ಅಂಡ್ ರೈನ್ ಫಾಲ್, ಯು ಕ್ಯಾನ್ ಟೇಕ್ ಪ್ರಿಕಾಷನರಿ ಮೆಜರ್ಸ್. ಫೈಟಾಪ್ತರಾ is one such disease. Within 72 hours
ಕಂಜಿನಿಯಲ್ ಎನ್ವೈರನ್ಮೆಂಟ್ ಇದ್ರೆ ಇಟ್ ವಿಲ್ ವೈಪ್ ಔಟ್ ದ ಕ್ರಾಪ್. ಪೊಟ್ಯಾಟೋದಲ್ಲಿ ಬರುತ್ತೆ, ಟೊಮ್ಯಾಟೋದಲ್ಲಿ ಬರುತ್ತೆ, ಸುಮಾರು ಕ್ರಾಪಲ್ಲಿ ಇದೆ ಫೈಟಾಪ್ತರಾ. ಆಮೇಲೆ ಆ ಗ್ರೂಪಿನ ಪ್ಯಾಥೋಜನ್ ಗ್ರೇಪ್ಸ್ ಅಲ್ಲಿ ಡೌನಿ ಮಿಲ್ಡ್ಯೂ ಕಾಸ್ ಮಾಡುತ್ತೆ, ಕುಕ್ಕರ್ ಬಿಟ್ಸ್ ಅಲ್ಲಿ ಡೌನಿ ಮಿಲ್ಡ್ಯೂ ಕಾಸ್ ಮಾಡುತ್ತೆ. ವಿತಿನ್ 72 hours ಅಂಡರ್ ಫೇವರಬಲ್ ಕಂಡೀಷನ್ ಇಟ್ ವಿಲ್ ಇನ್ಫೆಕ್ಟ್ ಲಾರ್ಜರ್ ಎಕ್ಸ್ಟೆಂಟ್. ಹಾಗಾಗಿ ಪ್ರಿವೆಂಟಿವ್ ಮೆಜರ್ಸ್ ಬಹಳ ಬಹಳ ಇಂಪಾರ್ಟೆಂಟ್. ಎನಿ ಆಫ್ ದಿ ಕಾಂಟ್ಯಾಕ್ಟ್ ಫಂಜಿಸೈಡ್ಸ್, M45, ಕಾಪರ್ ಆಕ್ಸಿಕ್ಲೋರೈಡ್, ಪ್ರೋಪಿನೆಫ್, ಕ್ಯಾಪ್ಟಾಫ್ ಎಲ್ಲ ನಿಮಗೆ ಗೊತ್ತಿದೆ. ಏನಪ್ಪ ಅಂದರೆ ಕಾಸ್ಟ್ ಆಫ್ ಪ್ರೊಟೆಕ್ಷನ್ ವಿಲ್ ಬಿ ವೆರಿ ವೆರಿ ರೆಡ್ಯೂಸ್ಡ್ ಅಂಡ್ ಆಲ್ಸೋ ಇಟ್ ಈಸ್ ಮೋರ್ ಎಫೆಕ್ಟಿವ್. ಯಾವ ಥರ ವರ್ಕ್ ಮಾಡುತ್ತೆ? ಫೈಟಾಪ್ತರಾ ಸ್ಪೋರ್ಸ್ ರಿಲೀಸ್ ಆಗೋದು ಇನ್ಫೆಕ್ಟೆಡ್ ಪ್ಲಾಂಟ್ ಇಂದ ಅಥವಾ ಬೇರೆ ಇನ್ನೊಂದು ಕಡೆಯಿಂದ ಸಮ್ವೇರ್ ಅರೌಂಡ್ ಮಾರ್ನಿಂಗ್ 5 ಗಂಟೆ 5 o'clock, ಅರ್ಲಿ ಮಾರ್ನಿಂಗ್ 5 o'clock, 5 to 6:30 ಬಿಸಿಲು ಬೀಳುವ ಅಷ್ಟೊತ್ತಿಗೆ ಅದು ಸ್ಟಾಪ್ ಆಗುತ್ತೆ. ನೀವು ಮಳೆ ಬರೋದನ್ನು ಹಿಂದಿನ ದಿನನೇ ಸ್ಪ್ರೇ ಮಾಡಿದ್ರೆ ವಿತ್ ಸ್ಟಿಕ್ಕರ್, ಮಳೆ ಬರುವಾಗ ಕಂಪಲ್ಸರಿ ಇದೊಂದು ಪಾಯಿಂಟ್, ಯಾವುದೇ ಫಂಜಿಸೈಡ್ಸ್ ಯೂಸ್ ಮಾಡಿರಿ, ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ರಿ, ಪ್ರಿಫರಬಲಿ ಸ್ಟಿಕ್ಕರ್ ಯೂಸ್ ಮಾಡ್ರಿ. ಮಳೆ ಬರುವ ಹಂತದಲ್ಲಿ ಟ್ರೈ ಟು ಯೂಸ್ WP ಫಾರ್ಮುಲೇಷನ್ಸ್ ಓವರ್ ದಿ EC ಫಾರ್ಮುಲೇಷನ್. ಲಿಕ್ವಿಡ್ ಫಾರ್ಮುಲೇಷನ್ ಮಳೆ ಬರುವ ಹಂತದಲ್ಲಿ ಯೂಸ್ ಮಾಡಬೇಡ್ರಿ. ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ 2-3 ದಿನ ಮಳೆ ಇದ್ದಾಗ WP ಪೌಡರ್ ಫಾರ್ಮುಲೇಷನ್ಸ್ ಯೂಸ್ ಮಾಡ್ರಿ ಪ್ರಿಫರಬಲ್. ಯಾಕಂದ್ರೆ ಪೌಡರ್ ಫಾರ್ಮುಲೇಷನ್ಸ್ ಪ್ಲಾಂಟಿನ ಅಪೋಸಿಟ್ ಚಾರ್ಜ್ ಇರ್ತವೆ, ಸ್ಟಿಕ್ಕಿನೆಸ್ ಇರ್ತದೆ. ಸ್ವಲ್ಪ ಸ್ಟಿಕ್ಕರ್ ಹಾಕೊಂಡ್ರೆ ರೇನ್ ಫಾಸ್ಟ್ನೆಸ್ ಕಡಿಮೆ ಆಗುತ್ತೆ. ರೇನ್ ಫಾಸ್ಟ್ನೆಸ್ ಅಂದ್ರೆ ಮಳೆ ಎಷ್ಟು ಮಳೆ ಬಂದ್ರೆ ಅದು ತೊಳೆದೋಗುತ್ತೆ ಅಂತ ಅಂತೀವಲ್ಲ, ಅದು ಕಡಿಮೆ ಆಗುತ್ತೆ. ಅಂದ್ರೆ ಮಳೆ ಬಂದ ನಂತರ ಕೂಡ ನಾವು ಗಿಡದ ಮೇಲೆ ಕಾಯಿ ಮೇಲೆ ಔಷಧಿ ಉಳ್ಕೊಂಡಿರ್ತವೆ. ಫೈಟಾಪ್ತರಾಗೆ ಏನಿದೆ 2-3 ದಿನ ಮಳೆ ಫಾಲೋಡ್ ಬೈ ಕ್ಲೌಡಿ ವೆದರ್. ಕ್ಲೌಡಿ ವೆದರ್ ಅಂದ್ರೆ ಎಷ್ಟು? ಟೆಂಪರೇಚರ್ ಬಿಲೋ 22 ಡಿಗ್ರಿ. ಮಿನಿಮಮ್ ಟೆಂಪರೇಚರ್ ಏನಿದೆಯಲ್ಲ 22 ಡಿಗ್ರಿಗಿಂತ ಕಡಿಮೆ ಆದ್ರೆ ಅದು ಕ್ಲೌಡಿ ವೆದರ್ ಅಂತೀವಿ ನಾವು, ಬಿಸಿಲು ಬೀಳದೆ ಇರತಕ್ಕಂಥದ್ದು. ಅವು 2 ಕಂಡೀಷನ್ ಆಯ್ತು ಅಂದ್ರೆ ನಿಮಗೆ ಫೈಟಾಪ್ತರಾ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡ್. ಅಂದ್ರೆ ನೀವು ಏನ್ ಮಾಡ್ಬೇಕು? ಇವತ್ತಿನಿಂದ ನಂತರ ಪ್ರತಿ 5 ದಿನದನ್ನ ಯು ಹ್ಯಾವ್ ಟು ಕೀಪ್ ಚೆಕಿಂಗ್ ಆನ್ ಅ ಡೈಲಿ ಬೇಸಿಸ್. ನಿಮ್ಮ ತೋಟದ ಹವಾಮಾನ ಮುನ್ಸೂಚನೆಯನ್ನು ಅದು ಚೇಂಜ್ ಆಗಲಿ ಬಿಡ್ಲಿ, ನೀವು ದಿನ ನೋಡೋದನ್ನ ರೂಢಿ ಮಾಡ್ಕೊಳ್ರಿ. 2 ಅನುಕೂಲ. ಒಂದು, ನಿಮ್ಮ ಆ್ಯಪ್ ಸರಿಯಾಗಿ ಕೆಲಸ ಮಾಡ್ತಿದೆಯಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಆ ಆ್ಯಪ್ ಅಲ್ಲಿ ವೆದರ್ ಫೋರ್ಕಾಸ್ಟ್ ಪ್ರೊವೈಡರ್ಸ್ 5-6 ಜನ ಇದ್ದಾರೆ. ಆ 5-6 ಜನದಲ್ಲಿ ಚೇಂಜ್ ಮಾಡಿ ನಿಮ್ಮ ಲೊಕೇಶನ್ಗೆ ಯಾರು ಚೆನ್ನಾಗಾಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಎರಡನೇದು ಶೆಡ್ಯೂಲಿಂಗ್, ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತೀವಿ ನಾವು, DSS. ಗ್ರೇಪ್ಸ್ ಅಲ್ಲಿ ವಿ ಹ್ಯಾವ್ ವರ್ಕ್ ಫಾರ್ ವೆರಿ ಫೈನರ್ ಥಿಂಗ್ಸ್. ಬಹಳ ಸೂಕ್ಷ್ಮವಾಗಿ ನಾವು ದ್ರಾಕ್ಷಿಯಲ್ಲಿ ವರ್ಕ್ ಮಾಡಿವಿ 10 ವರ್ಷ. ಅದರಲ್ಲಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತೀವಿ. ಡಿಸಿಷನ್ ಹ್ಯಾಸ್ ಟು ಬಿ ಮೇಡ್ ಅಟ್ ದಿ ಫೀಲ್ಡ್ ಬೈ ದಿ ಫಾರ್ಮರ್, ಬಟ್ ದೀಸ್ ಆರ್ ಆಲ್ ದಿ ಸಪೋರ್ಟಿಂಗ್ ಇನ್ಫಾರ್ಮೇಶನ್ಸ್. ಯಾವಾಗ ಮಳೆ ಆಗುತ್ತೆ ಅನ್ನೋದು ವೆರಿ 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 ಕ್ರೂಷಿಯಲ್. ಬಹಳಷ್ಟು ರೋಗಗಳಿಗೆ ಹವಾಮಾನ ಬಹಳ ಮುಖ್ಯ. ಯಾಕಂದ್ರೆ ಈ ಹಂತದಲ್ಲಿ ಹೇಳ್ತೀನಿ, ಯಾವುದೇ ರೋಗ ಬರ್ಬೇಕಾದ್ರೆ 3 ವಸ್ತುಗಳು ಬಹಳ ಮುಖ್ಯ. ಬೆಂಕಿ ಹತ್ಬೇಕಾದ್ರೆ ಏನ್ ಬೇಕ್ರಿ? ಅಲ್ಲೂ 3 ಬೇಕು. ಒಂದು ಇಂಧನ ಬೇಕು, ಎರಡನೇದು ಆಕ್ಸಿಜನ್ ಬೇಕು, ಮೂರನೇದು ಕಿಡಿ ಬೇಕು. ಇವು 3 ಕೂಡಿದ್ರೆ ಬೆಂಕಿ ಹತ್ತುತ್ತೆ. ರೋಗ ಕೂಡ ಬರಕ್ಕೆ ರೋಗಾಣು ಬೇಕು, ಗಿಡ ಬೇಕು, ಮೂರನೇದು ವಾತಾವರಣ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ವಾತಾವರಣ. ಈ 2 ಕಂಟ್ರೋಲ್ ಮಾಡ್ಕೊಂತೀವಿ ನಾವು ಹೆಂಗಾರ ಮಾಡಿ. ಅಂದ್ರೆ ರೋಗಾಣು ಇಲ್ದಂಗೆ ಅಂದ್ರೆ ಏನು? ತೋಟದಲ್ಲಿ ಕ್ಲೀನ್ ಕಲ್ಟಿವೇಶನ್, ಯಾವುದೇ ಕಡ್ಡಿ ಕಸ ಕಾಯಿಗಳು ಬಿದ್ದವನ್ನೆಲ್ಲ ಇಮಿಡಿಯೇಟ್ ಆಗಿ ತೆಗೆದು ನಾವು ಸ್ಯಾನಿಟೇಷನ್, ಫೀಲ್ಡ್ ಅಲ್ಲಿ ಸ್ಯಾನಿಟೇಷನ್ ಮೇಂಟೈನ್ ಮಾಡಿದ್ರೆ ಯಾವುದೇ ಕಡ್ಡಿ ಕಸ ಇಲ್ದಂಗೆ, ರೋಗಾಣು ಬಿದ್ದಂತ ಕಾಯಿಗಳು ಏನು ಇಲ್ದಂಗೆ ನಾವು ಮ್ಯಾನೇಜ್ ಮಾಡಿದ್ರೆ ರೋಗಾಣುವನ್ನು ನಾವು ಎಲಿಮಿನೇಟ್ ಮಾಡಬಹುದು ತಕ್ಕ ಮಟ್ಟಿಗೆ. ಎರಡನೇದು, ಗಿಡವನ್ನ ಮೈಕ್ರೋನ್ಯೂಟ್ರಿಯೆಂಟ್ ಇವನ್ನೆಲ್ಲ ಹೇಳಿದ್ದು ಅದಕ್ಕಾಗಿನೇ ಸಶಕ್ತವಾಗಿತ್ತು ಅಂದ್ರೆ ಪ್ಲಾಂಟ್ ವಿಲ್ ಹ್ಯಾವ್ ರೆಸಿಸ್ಟೆನ್ಸ್ ಪವರ್. ಥರ್ಡ್ ಉಳಿದಿದ್ದು ನಮ್ಮ ಬಿಯಾಂಡ್ ಕಂಟ್ರೋಲ್ ವೆದರ್ ಪ್ಯಾರಾಮೀಟರ್. ಆ ವೆದರ್ಗೆ ಟ್ರೈನಿಂಗ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟ್. ನಾನು ಅವಾಗ ಹೇಳಿದ್ನಲ್ಲ 11 to 4 o'clock ಗಿಡದ ಕೆನೋಪಿ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಸೋನೆ ಮಳೆ ಹಿಡಿದಾಗ ಒಂದು ಸ್ಪ್ರೇ ಮಾಡುವುದಕ್ಕಿಂತನೂ ನೀವು ಇಫ್ ಯು ಕ್ಯಾನ್ ರನ್ ಎ ಬ್ಲೋಯರ್ ದಟ್ ಇಸ್ ಮೋರ್ ಎಫೆಕ್ಟಿವ್ ದ್ಯಾನ್ ಎ ಸ್ಪ್ರೇಯಿಂಗ್. ಸ್ಪೆಷಲಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಆಗಿರ್ಬೋದು, ಫೈಟಾಪ್ತರಾ ಆಗಿರ್ಬೋದು, ಮೆಜಾರಿಟಿ ಆಫ್ ದಿ ಡಿಸೀಸ್. ಈವನ್ ಇಫ್ ಯು ರನ್ ಅನ್ ಎಂಟಿ ಬ್ಲೋವರ್, ಬರೀ ಗಾಳಿ ಊದಿಸಿ ಗಿಡದ ಮೇಲಿನ ಮಾಯಿಶ್ಚರ್ ಅನ್ನು ಎವಾಪರೇಟ್ ಮಾಡಿದ್ರೆ ನೀವು, ದಟ್ ಈಸ್ ಮೋರ್ ಎಫೆಕ್ಟಿವ್ ದ್ಯಾನ್ ಒಂದು ಸ್ಪ್ರೇ. ಯಾಕಂದ್ರೆ ಎಲ್ಲಾ ಪ್ಯಾಥೋಜನ್ಗೂ ಆ ಥಿನ್ ಫಿಲ್ಮ್ ಆಫ್ ಮಾಯಿಶ್ಚರ್ ಈಸ್ ಮೋರ್ ಇಂಪಾರ್ಟೆಂಟ್. ಎಲೆಗಳ ಮೇಲೆ, ಗಿಡದ ಮೇಲೆ ಒಂದು ಏನು ತೇವಾಂಶದ ಒಂದು ಪದರ ಇರುತ್ತಲ್ಲ, ಅದು ಇದ್ರೇನೆ
ರೋಗ ಉಲ್ಬಣ ಆಗಲಿಕ್ಕೆ ಸಾಧ್ಯ. ಈ ಫೈಟಾಪ್ತರಾ ಯಾಕೆ ಬೇಕು ತೇವಾಂಶ, ಯಾಕೆ ಮೋಡ ಕವಿದ ವಾತಾವರಣ ಬೇಕಂದ್ರೆ ಅದಕ್ಕೆ ಈಜಲಿಕ್ಕೆ 2 ಫ್ಲಾಜೆಲ್ಲ ಅಂತೀವಿ, ಬಾಲಗಳ ತರ ಇದೆ. ಅದು ಈಜ್ಬೇಕಂದ್ರೆ ಏನ್ ಬೇಕು? ನೀರು ಬೇಕು. ಅದು ನೀರಿದ್ರೆ ಈಜುತ್ತೆ, ಗಿಡದ ಒಳಗಡೆ ಹೋಗುತ್ತೆ. ವಾತಾವರಣ ಡ್ರೈ ಇದ್ರೆ, ಗಿಡನ ನಾವು ಡ್ರೈ ಮಾಡಿದ್ರೆ ಅದು ಗಿಡದ ಮೇಲೆ ಬಂದು ಕುತ್ಕೊಂಡ್ರು ಒಳಗೆ ಹೋಗಕ್ಕಾಗಲ್ಲ ಅದಕ್ಕೆ. ಹಂಗಾಗಿ ಫೈನರ್ ಡೀಟೇಲ್ಸ್ ನೀವು ಆದಷ್ಟು. ಆಮೇಲೆ ಮಳೆ ಬರ್ಬೇಕಾದ್ರೆ WP ಫಾರ್ಮುಲೇಷನ್ಸ್ ಹೇಳಿದ್ನಲ್ಲ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ದ್ರಾಕ್ಷಿಲೆಲ್ಲ ಕಂಟಿನ್ಯೂಸ್ ಮಳೆ ಹಿಡಿದಾಗ ವಿ ಈವನ್ ಗೋ ಫಾರ್ ಡಸ್ಟಿಂಗ್. ಅಂದ್ರೆ ಡೈರೆಕ್ಟ್ ಆಗಿ WP ಫಾರ್ಮುಲೇಷನ್ಸ್ ಅನ್ನ 4 to 6 kg per acre ಅಲಾಂಗ್ ವಿತ್ ಟಾಕ್ ಪೌಡರ್, ಮೆಗ್ನೀಷಿಯಂ ಸಿಲಿಕೇಟ್ ಏನ್ ಸಿಗುತ್ತೆ ಟಾಕ್ ಪೌಡರ್ ಜೊತೆ ಮಿಕ್ಸ್ ಮಾಡಿ ವಿ ಗೋ ಫಾರ್ ಡಸ್ಟಿಂಗ್. ಅಂದ್ರೆ ಆಲ್ರೆಡಿ ಗಿಡದ ಮೇಲ್ಗಡೆ ಮಾಯಿಶ್ಚರ್ ಇರ್ತೈತೆ. ಅವಾಗ ನಾವು ಯಾವುದೇ ಸ್ಪ್ರೇ ಮಾಡಿದ್ರು ಗಿಡ ಅಬ್ಸರ್ವ್ ಮಾಡ್ಕೊಳಲ್ಲ. ನಾವು ಡಸ್ಟ್ ಮಾಡಿದ್ರೆ ಆ ನೀರಿನ ಜೊತೆ ಹೋಗಿ ಅದು ಕುತ್ಕೊಂಡು ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್, ಎಲ್ಲರೂ ಪ್ರಶ್ನೆ ಕೇಳ್ತಿರ್ತಾರೆ ಫೋನ್ ಮಾಡಿದಾಗ, ಸ್ಪ್ರೇ ಮಾಡಿದೆ ಮಳೆ ಬಂತು ಏನ್ ಮಾಡಬೇಕು, ಅಥವಾ ಮಳೆ ಬಂದಿದೆ ಸ್ಪ್ರೇ ಮಾಡ್ಲು ಬೇಡ. ಇದನ್ನ ಈಗ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಮಳೆ ಬಂದ ನಂತರ 6 ಗಂಟೆ, ಅದು ಔಷಧಿ ಸಿಂಪಡಣೆ ಮಾಡಿದ ನಂತರ 6 ಗಂಟೆಗಳವರೆಗೆ ಮಳೆ ಬರದೆ ಹೋದ್ರೆ ಯುವರ್ ಸ್ಪ್ರೇ ವಿಲ್ ಬಿ ಎಫೆಕ್ಟಿವ್. ಏನ್ ಹೇಳ್ರಿ? 6 ಗಂಟೆ ಮಳೆ ಬರಬಾರ್ದು. ಮಳೆ ಅಂದ್ರೆ ಹೆಂಗೆ ಅಂತೀವಿ ನಾವು ಅಂದ್ರೆ, ಎಲೆಯ ಮೇಲಿನ ನೀರು ಕೆಳಗೆ ಬೀಳಬಾರ್ದು. ಎಲೆ ಮೇಲಿನ ನೀರು ಕೆಳಗೆ ಬೀಳುವಷ್ಟಾದ್ರೂ ಮಳೆನೆ. ಯಾವ ದೃಷ್ಟಿಯಲ್ಲಿ? ಸಿಂಪರಣೆಯ ಎಫಿಕಸಿ ದೃಷ್ಟಿಯಲ್ಲಿ. ಮಳೆ ಬಂದ ನಂತರ ಯಾವಾಗ ಸ್ಪ್ರೇ ಮಾಡಬೇಕು ಅದನ್ನು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪ್ಲಾಂಟ್ ಸರ್ಫೇಸ್ ಮೇಲೆ, ಅಂದ್ರೆ ಎಲೆ ಮೇಲೆ, ಕಾಯಿ ಮೇಲೆ ಆಲ್ರೆಡಿ ಒಂದು ಲೇಯರ್ ಮಾಯಿಶ್ಚರ್ ಇದ್ರೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಏನೇ ಸ್ಪ್ರೇ ಮಾಡಿದ್ರು ವೆರಿ ನೆಕ್ಸ್ಟ್ ಸೆಕೆಂಡ್ ಇಟ್ ವಿಲ್ ಫಾಲ್ ಆನ್ ಟು ದಿ ಸಾಯಿಲ್. ಇಟ್ ವೋಂಟ್ ಸ್ಟಿಕ್, ಇಟ್ ವೋಂಟ್ ಅಡೇರ್ ಟು ದಿ ಪ್ಲಾಂಟ್ ಸರ್ಫೇಸ್. ಸ್ಯಾಚುರೇಟೆಡ್ ಪ್ಲಾಂಟ್ ಈಸ್ ಹೈಡ್ರೋಫೋಬಿಕ್. ಗಿಡಕ್ಕೆ ಮಣ್ಣಲ್ಲೂ ನೀರಿದೆ, ಮಳೆ ಬಂದು ಗಿಡನೂ ಚೆನ್ನಾಗಿ ನೆಂದಿದೆ ಅಂದಾಗ ಅದು ಹೈಡ್ರೋಫೋಬಿಕ್ ಅಂತ ಏನೂ ಒಳಗೆ ಕಾಣಲ್ಲ ನೀರ್ನ, ಇಮ್ಮಿಡಿಯೇಟ್ ಆಗಿ ಕೆಳಗೆ ಬಿದ್ದೋಗುತ್ತೆ. ಹಾಗಾಗಿ ಮಳೆ ಬಂದ ನಂತರ ಗಿಡದ ಮೇಲೆ ಪೂರ್ತಿ ಡ್ರೈ ಆಗೋವರೆಗೆ ಸ್ಪ್ರೇ ಮಾಡುವಂತಿಲ್ಲ. ಅದಕ್ಕಾಗಿನೇ ಬ್ಲೋವರ್ ಹೇಳಿತ್ತು. ಬ್ಲೋವರ್ ಓಡಿಸಿದ್ರೆ ಬರೀ ಏರ್ ಬ್ಲಾಸ್ಟ್ ಮಾಡೋದ್ರ ಮೂಲಕ ನೀವು ಗಿಡದ ಮೇಲಿನ ತೇವಾಂಶನ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ. ಅದನ್ನೇ ಬ್ಲೋವರ್ನೇ ಇಲ್ಲಿ ಹೇಳಿದ್ವಿ. ಇವು ಫೈನರ್. ಬಟ್ ಈ 2 ರೋಗಕ್ಕೆ, ಈ ಫೈಟಾಪ್ತರಾ ಬಿಟ್ರೆ ಈ ರೋಗ ಅಂತೂ ತಮಗೆ ಗೊತ್ತಿದ್ದಂಗೆ ಲಾಸ್ಟ್ 3 years ಇಂದ ಈ ಕೊಲೆಟೋಟ್ರೈಕಮ್ ಅನ್ನೋದು ಇದು ಪ್ಯಾಥೋಜನ್. ಇದು ಮೆಣಸಿನಕಾಯಲ್ಲಿ, ಈರುಳ್ಳಿಯಲ್ಲಿ, ಆನಿಯನ್ನು, ಚಿಲ್ಲಿ, ಆಮೇಲೆ ಇವನ್ ಗ್ರೇಪ್ಸು, ಪೋಮೊಗ್ರಾನೇಟು, ಇವನ್ ಬ್ರಿಂಜಾಲು, ಮೆಜಾರಿಟಿ ಆಫ್ ದಿ ಫ್ರೂಟ್ ಕ್ರಾಪ್ಸ್ ಈ ಡಿಸೀಸು ಹೆಚ್ಚಾಗಿದೆ. ಯಾಕೆ ಅಂದ್ರೆ ಈ ಮೊದಲು ಹೇಳಿದ ರೋಗಕ್ಕೂ ಇದಕ್ಕೂ, ಅದು ಮೊದಲು ಹೇಳಿದ ರೋಗದಲ್ಲಿ ಕಾಯಿ ಕಲ್ಲಾದಂಗಾಗುತ್ತೆ, ಇದರಲ್ಲಿ ಈ ತರ ಚುಕ್ಕಿಗಳು ಕಾಣ್ತವೆ. ಇಲ್ಲಿ ಸೂಕ್ಷ್ಮ ಏನ್ ಗಮನಿಸ್ಬೇಕಂದ್ರೆ, ಯಾಕಂದ್ರೆ ಇದೇ ತರ ಚುಕ್ಕಿ ಇರೋದು ನೆಕ್ಸ್ಟ್ ಇನ್ನೊಂದು ರೋಗ ಬರುತ್ತೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನಪ್ಪ ಅಂದ್ರೆ, ಚುಕ್ಕಿಗಳು ತಗ್ಗಾಗಿರ್ತವೆ, ಸಾಸರ್ ಶೇಪ್. ಟೀ ಕುಡಿಯೋಕೆ ಸಾಸರ್ ಇರ್ತದಲ್ಲ ಆ ತರ ಡಿಪ್ರೆಸ್ಡ್ ನೆಕ್ರಾಟಿಕ್ ಸ್ಪಾಟ್ಸ್ ಅಂತೀವಿ. ಡಿಪ್ರೆಸ್ ಆಗಿರ್ತವೆ, ತಗ್ಗಿರ್ತವೆ. ನೀವು ಫೀಲ್ ಮಾಡಿದ್ರೆ ಫಿಂಗರ್ ಇಂದ ಯು ವಿಲ್ ಕಮ್ ಟು ನೋ ಇದು ತಗ್ಗಾಗಿದೆ ಅಂತಂದೇಳಿ. ಅದರ ಮೂಲಕ ಇದನ್ನ ಗುರುತಿಡಬಹುದು. ಆ ಮೊದಲಿನ ರೋಗಕ್ಕೂ ಇದಕ್ಕೂ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಅಲ್ಲಿ 2 ರಿಂದ 3 ದಿನ ಮಳೆ ಬಂದ್ಮೇಲೆ ಮೋಡ ಕವಿದ ವಾತಾವರಣ ಇದ್ರೆ ಆ ರೋಗ ಬರುತ್ತೆ, ಬಿಸಿಲು ಬಿದ್ರೆ ಈ ರೋಗ ಬರುತ್ತೆ. ಇಷ್ಟೇ ಡಿಫರೆನ್ಸ್. ಮಳೆ ಅಂತೂ 2ಕ್ಕೂ 2 ರಿಂದ 3 ದಿನ ಬೇಕು. ಅದಾದ ನಂತರ ಸೋನೆ ಟೈಪ್ ಹಿಡ್ಕೊಂಡ್ರೆ, ಮೋಡ ಕವಿದ್ರೆ ಫೈಟಾಪ್ತರಾ ಬರ್ತೈತೆ. ಯಾಕಂದ್ರೆ ಇವೆರಡಕ್ಕೂ ಶಿಲೀಂಧ್ರ ನಾಶಕಗಳ ಆಯ್ಕೆ ಬೇರೆ ಬೇರೆ. ಪ್ರಿವೆಂಟಿವ್ ಆಗಿ 2ಕ್ಕೂ ವರ್ಕ್ ಆಗ್ತವೆ, ಮುಂಜಾಗ್ರತೆಯಾಗಿ ವರ್ಕ್ ಆಗ್ತವೆ. ಬಟ್ ರೋಗ ನಿಯಂತ್ರಣಕ್ಕೆ ಏನ್ ಬೇಕಲ್ಲ, ಅದಕ್ಕೆ ಬೇಕಾದ ಔಷಧಿಗಳು ಬೇರೆ ಬೇರೆ. ಇದಕ್ಕೆ ಗಮನದಲ್ಲಿ ಇಟ್ಕೊಂಡು ನೀವು ಮೊಬೈಲಲ್ಲಿ ವಾತಾವರಣ ನೋಡೋದನ್ನ ಕಲಿಬೇಕು. ಮಳೆ ನಂತರ ಬಿಸಿಲಿದೆಯೋ ಏನೋ, ಬಿಸಿಲು ಅಂದ್ರೆ ಅರೌಂಡ್ 30 ಡಿಗ್ರಿ ಪ್ಲಸ್, 29 and above, 30 and above ಇತ್ತು ಅಂದ್ರೆ ಪ್ರಾಬ್ಲಮ್ ಇಲ್ಲ, ಈ ರೋಗ ಬರ್ಬೋದು. ಅದಿಲ್ಲ ಅಂದ್ರೆ ಮೊದಲಿನ ರೋಗ ಬರುತ್ತೆ ಅಂತ. ಈ ರೋಗದ್ದು ಮುಖ್ಯ ಎಲ್ಲಿಂದ ಬರುತ್ತೆ ರೋಗಾಣು? ಹೋದ ವರ್ಷ ಅಥವಾ ಮೊದಲಿನ ಸೀಸನ್ ನಲ್ಲಿ ಹಣ್ಣು, ಕಾಯಿ, ಕಡ್ಡಿ
ಎಲ್ಲದ ಮೇಲೆ ಕಡ್ಡಿ ಮೇಲೆ ಬರುತ್ತಿದ್ದು, ಎಳೆ ಕಡ್ಡಿ ಮೇಲೆ, ಬಲ್ತ್ ಕಡ್ಡಿ ಮೇಲೆ ಬರಲ್ಲ. ಆಮೇಲೆ ಎಲೆಗಳ ಮೇಲೆ ಬರುತ್ತೆ, ಮತ್ತೆ ಕಾಯಿ ಮೇಲೆ ಬರ್ತೈತೆ. ಅವು ಏನ್ ನೆಲದಲ್ಲಿ ಬಿದ್ದಿರ್ತಾವಲ್ಲ ಅದರಿಂದನೇ ರೋಗಾಣು ಬರುತ್ತೆ. ಹಾಗಾಗಿ ಹೋದ ವರ್ಷದ ಕಾಯಿಗಳನ್ನ ಏನ ತೆಗಿಬೇಕಂದ್ರೆ ಗಿಡದ ಮೇಲೆ ಹಂಗೆ ಇತ್ತು ಅಂದ್ರೆ ಅಂತವನ್ನ ತೆಗಿಬೇಕು. ಆಮೇಲೆ ಬದುವಿನ ಮೇಲೆ ಹಾಕಬಾರ್ದು. ಯು ಶುಡ್ ನಾಟ್ ಬಿ ಡಂಪ್ಡ್ ಆನ್ ದಿ ಬಂಡ್ಸ್ ಅಂಡ್ ಯು ಶುಡ್ ನಾಟ್ ಕೀಪ್ ಇಟ್ ಆನ್ ಓಪನ್ ಪ್ಲೇಸಸ್. ನಿಮ್ಮ ಹೊಲದ ಪಕ್ಕ ಯಾರ್ದೋ ಓಪನ್ ಜಾಗ ಇದೆ ಅಂತ ಅಲ್ಲಿ ಹಾಕಿದ್ರು ಇಟ್ ಕ್ಯಾನ್ ಟ್ರಾವೆಲ್, ದ ಸ್ಪೋರ್ಸ್ ಕ್ಯಾನ್ ಟ್ರಾವೆಲ್ in air for 3 to 5 kilometers along with the blown wind. 3 to 5 kilometers it can travel. Hence it is very very important to eliminate the pathogen. ಗುಂಡಿ ತೆಗೆದು ಮಣ್ಣಲ್ಲಿ ಮುಚ್ಚಬೇಕು, ಇಲ್ಲ ಸುಡಬೇಕು. ಇಲ್ಲ ಅಂದ್ರೆ there is no other way to manage. ಎರಡೂ ರೋಗಕ್ಕೂ ಮೇನ್ ಅದೇ ಪ್ರಾಬ್ಲಮ್. ಇದು ಮೂರನೇ ರೋಗ